Hi everyone, welcome back to Learn Easily channel. Still I Rise, poem by Maya Angelou. ಕನ್ನಡ ಸಿಂಪಲ್ ಸಮ್ಮರಿ ಫಾರ್ ದಿಸ್ ಪೊಯಮ್. ಮಾಯಾ ಆಂಜೆಲೋ ಅವರು ಬರೆದಿರತಕ್ಕಂಥ ಸ್ಟಿಲ್ ಐ ರೈಸ್ ಈ ಪದ್ಯದ ಕನ್ನಡ ಸರಳ ಸಾರಾಂಶವನ್ನು ನಿಮಗಾಗಿ ಇಲ್ಲಿ ನೀಡಲಿದ್ದೇನೆ. ಹಾಗೂ ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಸಮರಿ ಹಾಗೂ ಪೊಯಮ್ನ PDF ಅನ್ನು ನೀಡಿರುತ್ತೇನೆ. ಇಲ್ಲಿ ಮೊದಲಿಗೆ ಬಂದಾಗ ಮಾಯಾ ಆಂಜೆಲೋ ಅವರು ಒಂದು ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದಂತಹ ಒಂದು ಮಹಿಳೆ ಆಗಿರ್ತಾರೆ. ಹಾಗೆ ಈ ಒಂದು ಪದ್ಯದಲ್ಲಿ ತಿಳಿಸ್ತಾ ಹೋಗ್ತಾರೆ, ನೀವು ನನ್ನನ್ನು ಇತಿಹಾಸದಲ್ಲಿ ತುಂಬ ಕೆಟ್ಟದಾಗಿ ಬರೀಬಹುದು, ನನ್ನ ಬಗ್ಗೆ ಸುಳ್ಳುಗಳನ್ನು ಹೇಳಿ ನೀವು ನನ್ನನ್ನು ತುಂಬ ಕೀಳಾಗಿ ಬರೀಬಹುದು. ಯು ಮೇ ಟ್ರೆಡ್ ಮೀ ಇನ್ ದ ವೆರಿ ಡರ್ಟ್ ಬಟ್ ಸ್ಟಿಲ್ ಐ ಲೈಕ್ ಡಸ್ಟ್ ಐಲ್ ರೈಸ್. ಅಂದರೆ ನೀವು ನನ್ನನ್ನು ತುಂಬ ಕೆಟ್ಟದಾಗಿ ಹಿಸ್ಟ್ರಿಯಲ್ಲಿ ನನ್ನನ್ನು ಬಿಂಬಿಸಬಹುದು, ನನ್ನ ಮೇಲೆ ತುಂಬ ಸುಳ್ಳುಗಳನ್ನು ಬರೀಬಹುದು, ನಾನು ಕೆಟ್ಟೋಳಂತಾಗಿ ನೀವು ಹೇಳ್ಬೋದು, ತುಂಬ ಕೊಳಕು ರೀತಿಯಲ್ಲಿ ನನ್ನನ್ನು ಹೇಳ್ಬೋದು, ಆದರೆ ಅವೆಲ್ಲವೂ ನನಗೆ ಧೂಳಿನ ಸಮಾನ. ಐ ರೈಸ್, ನಾನು ಹೇಳುತ್ತೇನೆ, ನಾನು ಎಚ್ಚರವಾಗಿರ್ತೇನೆ, ನಾನು ಏರುತ್ತೇನೆ, ಮೇಲಕ್ಕೆ ಹೇಳುತ್ತೇನೆ, ಅಂದರೆ ನಾನು ವಿಜೃಂಭಿಸುತ್ತೇನೆ, ನಾನು ಬೆಳೆಯುತ್ತೇನೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಹಾಗೆ ನೀವು ನನ್ನ ಒಂದು ಹುಚ್ಚುತನದಿಂದ ನೀವೆಲ್ಲರೂ ಸಹ ಅಪ್ಸೆಟ್ ಆಗಿರ್ಬೋದು, ಮೀನ್ಸ್ ನೀವೆಲ್ಲರೂ ಅಸಮಾಧಾನರಾಗಿರಬಹುದು. ನೀವು ಯಾಕೆ ಈ ಒಂದು ಕತ್ತಲೆಯಲ್ಲಿ ಮುಳುಗಿದ್ದೀರಾ? ಏಕೆಂದರೆ ನಾನು ಮಾತ್ರ ಈ ಆಯಿಲ್ ವೆಲ್ಸ್ ಅಂದರೆ ಆಯಿಲ್ ಮೈನಿಂಗ್ ಅಂದಾಗ ಪೆಟ್ರೋಲಿಯಂ ಮೈನ್ಸ್ನಲ್ಲಿ ಆಯಿಲನ್ನು ಹೇಗೆ ಪಂಪ್ ಮಾಡ್ತಾ ಇರ್ತಾರೋ ಒಂದೇ ಸಮನೆ, ಹಾಗೆ ನಾನು ನನ್ನ ಲಿವಿಂಗ್ ರೂಮ್ನಲ್ಲಿ ನಾನು ಕೆಲಸದಲ್ಲಿ ತೊಡಗಿರ್ತೇನೆ. ನಾನು ಲೈಕ್ ಸನ್ ಆ್ಯಂಡ್ ಮೂನ್, ನಾನು ಸೂರ್ಯ ಮತ್ತು ಚಂದ್ರನ ಹಾಗೆ ನಾನು ಒಂದು ಅಲೆಗಳ ಹಾಗೆ ನಾನು ನಿಲ್ಲೋದಿಲ್ಲ. ಆ ಅಲೆಗಳು ಹೇಗೆ ಉಬ್ಬರವಿಳ್ತಾ ಬರ್ತಾ ಹೋಗ್ತಾ ಇರುತ್ತೋ ಹಾಗೆ ನಾನು ಬರ್ತಾ ಹೋಗ್ತಾ ಇರ್ತೇನೆ, ನಾನು ಮೇಲೆ ಹೇರ್ತಾ ಹೋಗ್ತಾ ಇರ್ತೇನೆ. ನನ್ನ ಒಂದು ಹೋಪ್ಸನ್ನು ನಿಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಸಹ ತಡೆಯಲು ಸಾಧ್ಯ ಇಲ್ಲ. ನಾನು ಅಲೆಗಳ ಹಾಗೆ ನಿರಂತರವಾಗಿ ಬರ್ತಾ ಇರ್ತೇನೆ. ಸ್ಟಿಲ್ ಐ ವಿಲ್ ರೈಸ್, ನಾನು ಏರುತ್ತೇನೆ, ನಾನು ಬೆಳೆಯುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ಅವರು ಹೇಳ್ತಾರೆ, ನೀವು ನನ್ನನ್ನು ಎದೆಗುಂದಿದ ಹಾಗೆ ನೋಡಬೇಕಲ್ವಾ, ಅಂದರೆ ಯು ವಾಂಟ್ ಟು ಸಿ ಮಿ ಬ್ರೋಕನ್, ನಾನು ಸೋತಿರೋದನ್ನು ನೀವು ನೋಡಬೇಕಾ? ನಾನು ತಲೆ ತಗ್ಗಿಸಿ ಮತ್ತು ನನ್ನ ಕಣ್ಣನ್ನು ಕೆಳಮಾಡಿ ನಾನು ಎಲ್ಲವೂ ಕಳೆದುಕೊಂಡಂಥ ಹಾಗೆ ನಾನು ಕುಗ್ಗಿ ನನ್ನ ಕಣ್ಣಿಂದ ಬರ್ತಕ್ಕಂಥ ಕಣ್ಣೀರನ್ನು ನೀವು ನೋಡಬೇಕು ಅಂತೇಳಿ ಬಯಸ್ತಾ ಇದ್ದೀರಾ? ಅದು ಸಾಧ್ಯ ಇಲ್ಲ. ನೀವು ಬಯಸುವ ಹಾಗೆ ಯಾವುದೂ ಸಹ ಸಾಧ್ಯ ಇಲ್ಲ. ಏಕೆಂದರೆ ನಾನು ಒಂದು ರೀತಿಯ ಚಿನ್ನದ ಗಣಿಯ ಹಾಗೆ. ಐ ಲಾಫ್ ಲೈಕ್ ಐ ಹ್ಯಾವ್ ಗಾಟ್ ಗೋಲ್ಡ್ ಮೈನ್ಸ್ ಡಿಗ್ಗಿಂಗ್ ಇನ್ ಮೈ ಓನ್ ಬ್ಯಾಕ್ ಯಾರ್ಡ್. ಅಂದರೆ ನನ್ನ ಮನೆಯಲ್ಲೇ ಚಿನ್ನದ ಗಣಿಯ ಹಾಗೆ ನಾನು ಬೆಳೀತಾ ಹೋಗ್ತಾ ಇದ್ದೇನೆ. ನೀವು ನನ್ನನ್ನು ನಿಮ್ಮ ಪದಗಳಿಂದ ಶೂಟ್ ಮಾಡಬಹುದು, ಅಂದರೆ ನಿಮ್ಮ ಚುಚ್ಚು ಮಾತುಗಳಿಂದ ನನ್ನನ್ನು ಕೊಲ್ಲಬಹುದು. ಯು ಮೇ ಕಟ್ ಮೀ ವಿತ್ ಯುವರ್ ಐಸ್, ನಿಮ್ಮ ಕಣ್ಣುಗಳಿಂದಲೇ ನನ್ನನ್ನು ಕತ್ತರಿಸಬಹುದು. ನಿಮ್ಮ ಒಂದು ದ್ವೇಷದಿಂದ ನನ್ನನ್ನು ಸಾಯಿಸಬಹುದು, ನಿಮ್ಮಲ್ಲಿರ್ತಕ್ಕಂಥ ದ್ವೇಷ ಹಗೆತನದಿಂದ ನನ್ನನ್ನು ಸಾಯಿಸಬಹುದು. ಆದರೆ ನಾನು ಒಂದು ಗಾಳಿಯ ಹಾಗೆ ನಾನು ಏರ್ತಾ ಇರ್ತೇನೆ. ಐ ವಿಲ್ ರೈಸ್, ನಾನು ಎದ್ದೇಳ್ತೇನೆ, ನಾನು ಎಚ್ಚರವಾಗಿರ್ತೇನೆ, ನಾನು ಏರ್ತಾನೆ ಇರ್ತೇನೆ, ನಾನು ಬೆಳೀತಾನೆ ಇರ್ತೇನೆ ಅಂತಕ್ಕಂತಹ ಮಾತನ್ನು ಅವರು ಹೇಳ್ತಾರೆ. ಡಸ್ ಮೈ ಸೆಕ್ಸಿನೆಸ್ ಅಪ್ಸೆಟ್ ಯು, ಅಂದರೆ ನಾನು ಈಗ ಬೆಳೀತಾ ಇರ್ತಕ್ಕಂಥ ರೀತಿ ನಿಮ್ಮನ್ನು ಅಸಮಾಧಾನಗೊಳಿಸಿದೆಯಾ? ಆದರೆ ಒಂದು ಸರ್ಪ್ರೈಸ್ ಏನಪ್ಪ ಅಂದರೆ ನಾನು ಒಂದು ರೀತಿ ಕುಣಿತಾ ಇದ್ದೇನೆ, ಅಂದರೆ ನಾನು ತುಂಬ ಸಂತೋಷದಿಂದ ಕುಣಿತಾ ಇದ್ದೇನೆ. ಲೈಕ್ ಐ ಹ್ಯಾವ್ ಗಾಟ್ ಡೈಮಂಡ್ಸ್, ನನಗೆ ವಜ್ರಗಳು ಸಿಕ್ಕಿರುವ ಹಾಗೆ ನಾನು ಕುಣಿತಾ ಇದ್ದೇನೆ. ನಿಮಗೆಲ್ಲರೂ ಸಹ ಆಶ್ಚರ್ಯವಾಗಿರಬಹುದು. ನೀವು ನನ್ನನ್ನು ಈ ಒಂದು ಇತಿಹಾಸದಲ್ಲಿ ನನಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ನನ್ನ ಮೇಲೆ ನೀವು ಏನೇ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದರೂ ಸಹ ಐ ಆಮ್ ಬ್ಲ್ಯಾಕ್ ಓಷನ್ ಲೀಪಿಂಗ್ ಆ್ಯಂಡ್ ವೈಡ್ ವೆಲ್ಲಿಂಗ್ ಆ್ಯಂಡ್ ಸ್ವೆಲ್ಲಿಂಗ್ ಐ ಬಿಯರ್ ವಿತ್ ಟೈಡ್.
ಅಂದರೆ ನಾನು ಅಲೆಗಳ ರೀತಿ ಈ ಒಂದು ಸಮುದ್ರದ ಮೇಲೆ ಬರ್ತಕ್ಕಂಥ ಅಲೆಗಳ ರೀತಿ ನಾನು ಎಚ್ಚರವಾಗ್ತಾ ಹೋಗ್ತಾ ಇರ್ತೇನೆ. ಲೀವಿಂಗ್ ಬಿಹೈಂಡ್ ನೈಟ್ಸ್ ಆ್ಯಂಡ್ ಟೆರರ್ ಆ್ಯಂಡ್ ಫಿಯರ್, ಅಂದರೆ ನಾನು ಎಷ್ಟು ಮೇಲೆ ಹೇರ್ತಾ ಹೋಗ್ತಾ ಇರ್ತೇನೆ ಅಂದಾಗ ನಾನು ಎಲ್ಲವನ್ನು ಸಹ ರಾತ್ರಿಯಲ್ಲಿ ಕಳೆದ ಒಂದು ಕತ್ತಲಿನ ಹಾಗೆ ನನ್ನ ಎಲ್ಲವನ್ನ ಅಲ್ಲಿ ಬಿಡ್ತಾ ಹೋಗ್ತಾ ಇರ್ತೇನೆ. ಇಲ್ಲಿ ನಿಜವಾಗಲೂ ಹೇಳಬೇಕಂದ್ರೆ ಆಕೆ ತನ್ನ ಪೂರ್ವಜರು ತನಗೆ ನೀಡಿರ್ತಕ್ಕಂತಹ ಒಂದು ಉಡುಗೊರೆಗಳನ್ನು, ಅಂದರೆ ಆ ಸರ್ಪ್ರೈಸಸನ್ನು ಇಟ್ಕೊಂಡು ನಾನು ನನ್ನ ಗುಲಾಮನ ಕನಸುಗಳನ್ನು, ಅಂದರೆ ನನ್ನ ಸ್ಲೇವ್ನೆಸ್, ಅಂದರೆ ನಿಮಗಾಗಿ ನಾನು ದುಡಿತಕ್ಕಂಥ ಒಂದು ಸ್ಲೇವ್ನೆಸ್ಸನ್ನು ಎಲ್ಲವನ್ನ ಬಿಟ್ಟು ನಾನು ರೈಸ್ ಆಗ್ತೇನೆ, ನಾನು ಏರ್ತಾ ಹೋಗ್ತಾ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾನು ಬ್ಲಾಕ್, ನಾನು ಒಬ್ಬ ಕಪ್ಪು ಮನುಷ್ಯನಾಗಿರಬಹುದು, ಆದರೂ ಸಹ ನಾನು ನಮ್ಮ ಏನ್ಸೆಸ್ಟರ್ಸ್ ನನಗೆ ಕೊಟ್ಟಿರ್ತಕ್ಕಂತಹ ಕನಸುಗಳು, ಆ ನಂಬಿಕೆಗಳು ಎಲ್ಲವನ್ನ ಸಹ ನನ್ನಲ್ಲಿ ಇಟ್ಕೊಂಡಿದ್ದೇನೆ. ಆ ಒಂದು ಸ್ಲೇವ್ ಏನು ಜೀತದಾಳು ಥರ ನೀವು ನಮ್ಮನ್ನು ಗುಲಾಮರ ಹಾಗೆ ನೋಡ್ತಾ ಇದ್ರೆ ಅವೆಲ್ಲವನ್ನ ಮೆಟ್ಟಿ ನಿಲ್ತೇನೆ. ಐ ರೈಸ್, ನಾನು ಎಚ್ಚರವಾಗ್ತಾ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಈ ಪದ್ಯದ ಮೂಲಕ ಹೇಳ್ತಾರೆ. ಅಂದರೆ ಸಮಾಜದಲ್ಲಿನ ಒಂದು ದಬ್ಬಾಳಿಕೆಯನ್ನು ತನ್ನ ಹಿಂದೆ ತನ್ನ ಪೂರ್ವಜರು ಅನುಭವಿಸಿರ್ತಕ್ಕಂಥ ಎಲ್ಲ ಒಂದು ಇತಿಹಾಸವನ್ನು ಆಕೆ ಇಲ್ಲಿ ಹೇಳಲು ಹೊರಟಿದ್ದಾರೆ. ಅವರ ಪೂರ್ವಜದಲ್ಲಿ ಅವರು ಅನುಭವಿಸಿದಂತಹ ಒಂದು ಅನ್ಯಾಯಗಳನ್ನು, ಆ ಒಂದು ಕ್ರೌರ್ಯಗಳನ್ನು, ಸಂಕಟಗಳನ್ನು ಅವಳು ಮೆಟ್ಟಿ ನೀರು ಮೇಲೆ ಏರಬೇಕು ಅಂತಕ್ಕಂತಹ ಭಾವನೆಗಳನ್ನು ಅವರು ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಈಕೆ ಆ ಒಂದು ಕವಿತೆಯ ಉದ್ದಕ್ಕೂ ತನ್ನ ಮೇಲೆ ಬೇರೆ ಏನು ಜನ ಇದ್ದಾರೆ ಅವರು ತನ್ನ ಮೇಲೆ ಕೋಪಗೊಂಡಿರಬಹುದು, ತನ್ನ ಮೇಲೆ ಅಸಮಾಧಾನ ಇರಬಹುದು, ಎಲ್ಲವೂ ಅವರು ಕೂಡಿರ್ಬೋದು. ಆದರೆ ಆಕೆ ಮಾತ್ರ ತಾನು ಮಾತ್ರ ಒಂದು ಆತ್ಮವಿಶ್ವಾಸದಿಂದ ಕೂಡಿದ್ದೇನೆ, ನಾನು ಬೆಳೆಯುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾಳೆ. ಮೀನ್ಸ್ ಅಲ್ಲಿ ದಬ್ಬಾಳಿಕೋರರು ಅಂದ ತಕ್ಷಣ ಇಲ್ಲಿ ಮೊದಲಿಗೆ ಬಿಳಿ ಜನರು ಅಂತಕ್ಕಂತಹ ಒಂದು ನಾವು ಅರ್ಥವನ್ನು ಮಾಡ್ಕೋಬಹುದು. ಅವರು ಕಪ್ಪು ಜನರನ್ನು ಹೇಗೆ ನೋಡ್ತಾ ಇದ್ರು ಅಂತಕ್ಕಂಥದ್ದನ್ನು ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಆಕೆಯ ಒಂದು ಸಂತೋಷ ಅಂತಕ್ಕಂಥದ್ದು ಬೇರೆಯವರಿಗೆ ಒಂದು ಶೋಚನೀಯವಾಗಿರುತ್ತೆ. ಅವಳು ಒಂದು ಸಂತೋಷವಾಗಿದ್ದಾಳೆ ಅಂದರೆ ಅವ್ರಿಗೆಲ್ಲರಿಗೂ ಸಹ ಒಂದು ರೀತಿ ಅಸಮಾಧಾನ ಇರುತ್ತೆ. ಇದ್ರ ಜೊತೆಯಲ್ಲಿ ಆಕೆ ಈ ಪದ್ಯದ ಪೂರ್ತಿಯಾಗಿ ಆ ದಬ್ಬಾಳಿಕೆ ಮಾಡ್ತಕ್ಕಂಥವರನ್ನು ನಿಂದಿಸುತ್ತಾ ಆಕೆ ತಾನು ಒಂದು ವಿಶ್ವಾಸದಿಂದ ತಾನು ಬೆಳೀತಾ ಹೋಗ್ತೇನೆ ಅಂತಕ್ಕಂತಹ ಒಂದು ಥೀಮ್ನಲ್ಲಿ ಆಕೆ ಇದನ್ನು ಹೇಳ್ತಾ ಹೋಗ್ತಾ ಇದ್ದಾಳೆ. ಅದರ ಜೊತೆಗೆ ಆಕೆಯ ಒಂದು ಸಕ್ಸಸ್, ಆಕೆ ಒಂದು ಡೆವಲಪ್ಮೆಂಟ್, ಆಕೆಯ ಒಂದು ಪ್ರಗತಿ ಅಂತ ಏನು ಹೇಳ್ತೀವಿ ಅದಕ್ಕೆ ಅಡ್ಡಪಡಿಸಿ ಅವಳ ಹಕ್ಕುಗಳನ್ನು ಕಸಿದುಕೊಂಡು ಅವಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೂ ಸಹ ಅವಳ ಶಕ್ತಿ ಅಂತಕ್ಕಂಥದ್ದನ್ನು ಕಸಿದುಕೊಳ್ಳಲು ಆಗೋದಿಲ್ಲ. ಮತ್ತು ಆ ವರ್ಣಭೇದ ನೀತಿ, ನೋವು, ಲಿಂಗಭೇದ ಭಾವವನ್ನು ಮೀರಿ ಅವಳು ತನಗೆ ತಿಳಿದಿರ್ತಕ್ಕಂತಹ ಶಕ್ತಿಯಿಂದ ನಾನು ಮೇಲೆ ಇರ್ತೇನೆ ಅಂತಕ್ಕಂತಹ ಮಾತುಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂಡ್ ಕೊನೆಯದಾಗಿ ಬಂದಾಗ ಆಕೆ ಹೇಳ್ತಾರೆ ಜನರ ಪರವಾಗಿ ತಾನು ಮಾತಾಡ್ತಾಳೆ. ಅಂದರೆ ತನ್ನ ಏನ್ ಸಿಸ್ಟರ್ ಪರವಾಗಿ, ತನ್ನ ಜನರ ಪರವಾಗಿ ಆಕೆ ಈ ಕವಿತೆಯ ಮೂಲಕ ಹೇಳ್ತಾ ಹೋಗ್ತಾಳೆ. ಇಲ್ಲಿ ಬಿಳಿ ಜನರ ಗುಲಾಮಗಿರಿಯ ಬಗ್ಗೆ ಅದನ್ನು ಹೇಳ್ತಾ ಆಕೆ ಅನುಭವಿಸಿದಂತಹ ತನ್ನ ಜನಾಂಗೀಯ ದಬ್ಬಾಳಿಕೆ ಮತ್ತು ಎಲ್ಲವನ್ನು ಸಹ ಮಿಟ್ಟಿ ಮೀರಿ ನಿಲ್ತೇನೆ ಅಂತಕ್ಕಂಥ ಹೇಳ್ತಾಳೆ. ಕೊನೆಯದಾಗಿ ಆಕೆ ಹೇಳ್ತಕ್ಕಂಥ ಒಂದು ಡಿಕ್ಲರೇಷನ್ ಏನಿದೆ ಎಂದಾಗ, ಇತಿಹಾಸ, ದ್ವೇಷ ಮತ್ತು ಧರ್ಮಾಂಧತೆಗಿಂತ ತನ್ನ ಪೂರ್ವಜರು ತನಗೆ ನೀಡಿರತಕ್ಕಂತಹ ಒಂದು ಆತ್ಮವಿಶ್ವಾಸ, ಸ್ವಾತಂತ್ರ್ಯ ಮತ್ತು ಧೈರ್ಯಗಳನ್ನು ಇಟ್ಟು ತಾನು ಮೇಲೆ ಇರ್ತೇನೆ, ನೀವು ಯಾವುದೇ ರೀತಿಯಲ್ಲೂ ನನ್ನನ್ನು ತುಳಿಯಲು ಸಾಧ್ಯವಿಲ್ಲ ಅಂತಕ್ಕಂತಹ ಮಾತುಗಳನ್ನು ಈ ಒಂದು ಪದ್ಯದ ಮೂಲಕ ಆಕೆ ಹೇಳ್ತಾ ಕೊನೆಯಲ್ಲಿ ಹೇಳ್ತಾಳೆ ನೋಡಿ, ಶಿ ವಿಲ್ ಫುಲ್ಫಿಲ್ ದೇರ್ ಡ್ರೀಮ್ಸ್ ಆ್ಯಂಡ್ ಹೋಪ್ಸ್ ಫಾರ್ ಫ್ರೀಡಮ್ ಆ್ಯಂಡ್ ಹ್ಯಾಪಿನೆಸ್. ಅಂದರೆ ತನ್ನ ಜನರ ಒಂದು ಕನಸುಗಳನ್ನು, ಅವರ ನಂಬಿಕೆಗಳನ್ನು ಎಲ್ಲವನ್ನ ತಾನು ಈಡೇರಿಸ್ತೇನೆ ಅವರ ಒಂದು ಸ್ವತಂತ್ರ ಮತ್ತು ಸಂತೋಷಕ್ಕಾಗಿ ಅಂತ ಈ ಪದ್ಯದ ಮೂಲಕ ಈ ಒಂದು ಥೀಮ್ನ ಅಡಿಯಲ್ಲಿ ಆಕೆ ಮಾಯಾ ಏಂಜಲೋ ತನ್ನ ಜನರಿಗಾಗಿ ಈ ಒಂದು ರೋಷಭರಿತವಾಗಿರ್ತಕ್ಕಂತಹ ಪದ್ಯದ ಮೂಲಕ ಈ ಸಂದೇಶವನ್ನು ರವಾನಿಸ್ತಾ ಇದ್ದಾಳೆ. ಇದು ಈ ಒಂದು ಸ್ಟಿಲ್ ಐ ರೈಸ್ ಪದ್ಯದ ಕನ್ನಡದ ಸರಳ ಸಂಕ್ಷಿಪ್ತವಾದಂತಹ ಸಾರಾಂಶವಾಗಿದೆ. ನೀವು ಸ್ಕ್ರೀನ್ನ ಮೇಲೆ ನೋಡ್ತಾ ಇರ್ತಕ್ಕಂಥ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ.
ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.